ओम शांति। मीठे बच्चे, बेहद का बाप आया है तुम बच्चों को ज्ञान से श्रृंगार करने। ಮಧುರ ಮಕ್ಕಳೇ, ಬೇಹದ್ದಿನ ತಂದೆ ಬಂದಿದ್ದರೆ ತಾವು ಮಕ್ಕಳಿಗೆ ಜ್ಞಾನದಿಂದ ಶೃಂಗಾರ ಮಾಡಲಿಕ್ಕೆ. ऊंच पद पाना है तो ಸದಾ ಶೃಂಗಾರೇ ಹುಯೇ ರಹೋ. ಉನ್ನತವಾದ ಪದವಿಯನ್ನು ಪಡಿಬೇಕಾದ್ರೆ ಸದಾ ಶೃಂಗಾರ ಭರಿತರಾಗಿರಿ, ಅಂದರೆ ಶೃಂಗಾರ ಮಾಡ್ಕೊಳ್ತಾ ಇರಿ ಜ್ಞಾನರತ್ನಗಳಿಂದ. प्रश्न है, किन बच्चों को देखकर बेहद का बाबा बहुत खुश होते हैं? ಯಾವ ಮಕ್ಕಳನ್ನು ನೋಡಿ ತಂದೆ, ಬೇಹದ್ದಿನ ತಂದೆ ಭಾಳ ಖುಷಿ ಆಗ್ತಾರೆ? उत्तर ಇದೆ, जो बच्चे सर्विस के लिए एवर रेडी रहते हैं, अलौकिक और पारलौकिक दोनों बाप को पूरा फॉलो करते हैं. ಯಾವ ಮಕ್ಕಳು ಸರ್ವಿಸ್ಗೋಸ್ಕರ ಸದಾ ಸಿದ್ಧರಾಗಿರ್ತಾರೆ, ಅಲೌಕಿಕ ಮತ್ತು ಪಾರಲೌಕಿಕ ಎರಡೂ ತಂದೆಯನ್ನು ಪೂರ್ಣ ರೀತಿಯಲ್ಲಿ ಫಾಲೋ ಮಾಡ್ತಾರೆ. ज्ञान योग से आत्मा को श्रृंगारते हैं. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಶೃಂಗಾರ ಮಾಡ್ತಾರೆ. ಪತಿತೋं को पावन बनाने की सेवा करते हैं. ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆಯನ್ನು ಮಾಡ್ತಾರೆ. ऐसा बच्चों को देख बेहद का बाप को बहुत ಖುಷಿ रहती है. ಇಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆ ತುಂಬ ಖುಷಿ ಆಗ್ತಾರೆ. ಬಾಪ್ ಕಿ ಚಾಹನಾ ಹೈ ಮೇರೆ ಬಚ್ಚೆ ಮೆಹನತ್ ಕರ್ ಉಂಚ್ ಪದ್ ಪಾಯೆ. ತಂದೆ ಇಚ್ಛೆ ಇದೆ, ನನ್ನ ಮಕ್ಕಳು ಕಷ್ಟಪಟ್ಟು ಉನ್ನತ ಪದವಿಗೆ ಹೋಗಲಿ ಅಂತ. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋಂ ಪ್ರತಿ कहते हैं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಹೇಳ್ತಾರೆ. ಮೀಠೆ ಮೀಠೆ ಬಚ್ಚೋ ಜೈಸೆ ಲೌಕಿಕ ಬಾಪ್ ಕೋ ಬಚ್ಚೆ ಪ್ಯಾರೆ ಲಗತೆ हैं. ಹೇಗೆ ಲೌಕಿಕ ತಂದೆಗೆ ಮಕ್ಕಳು ಪ್ರಿಯರಾಗ್ತಾರೆ, ವೈಸೆ ಬೇಹದ್ ಕಾ ಬಾಪ್ ಕೋ ಭಿ ಬೇಹದ್ ಕಾ ಬಚ್ಚೆ ಪ್ಯಾರೆ ಲಗತೆ हैं. ಬೇಹದ್ದಿನ ತಂದೆಗೆ ಬೇಹದ್ದಿನ ಮಕ್ಕಳು ಪ್ರಿಯರಾಗ್ತಾರೆ. ಬಾಬಾ ಬಚ್ಚೋಂ ಕೋ ಶಿಕ್ಷಾ ಸಾವಧಾನಿ ದೇತೆ ಹೇ. ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ಕಿ ಬಚ್ಚೆ ಊಂಚ್ ಪದ್ ಪಾಯೆ, ಮಕ್ಕಳು ಉನ್ನತವಾದಂಥ ಪದವಿಗೆ ಹೋಗಲಿ. ಯಹಿ ಬಾಬಾ ಕಿ ಚಾಹನಾ ಹೋತಿ ಹೈ, ಇದೇ ತಂದೆಯ ಒಂದು ಇಚ್ಛೆ ಇದೆ. ತೋ ಬೇಹದ್ ಕಾ ಬಾಬಾ ಕಿ ಭಿ ಯಹ ಇಚ್ಛಾ ರಹತಿ ಹೈ. ಬೇಹದ್ದಿನ ತಂದೆಗೂ ಕೂಡ ಇದೊಂದು ಇಚ್ಛೆ ಇರುತ್ತೆ. बच्चों को ज्ञान और योग के गहनों से ಶೃಂಗಾರತೆ हैं. ಮಕ್ಕಳನ್ನು ಜ್ಞಾನ ಮತ್ತು ಯೋಗದಿಂದ ಶೃಂಗಾರ ಮಾಡ್ತಾರೆ. ತುಮಕೋ ದೋನೋ ಬಾಬಾ ಬಹುತ್ ಅಚ್ಚಿ ರೀತಿ ಶೃಂಗಾರತೆ हैं. ನಿಮಗೆ ಇಬ್ಬರೂ ತಂದೆಯರು ತುಂಬ ಚೆನ್ನಾಗಿ ಶೃಂಗಾರ ಮಾಡ್ತಾರೆ. ಕಿ ಬಚ್ಚೆ ಊಂಚ್ ಪದ್ ಪಾಯೆ, ಮಕ್ಕಳು ಒಳ್ಳೆ ಪದವಿಗೆ ಹೋಗಲಿ ಅಂತ. ಅಲೌಕಿಕ ಬಾಪ್ ಭಿ ಖುಷಿ ಹೋತೆ हैं तो ಪಾರಲೌಕಿಕ ಬಾಪ್ ಭಿ ಖುಷಿ ಹೋತೆ. ಅಲೌಕಿಕ ತಂದೆ ಕೂಡ ಖುಷಿ ಆಗ್ತಾರೆ ಮತ್ತು ಪಾರಲೌಕಿಕ ತಂದೆ ಕೂಡ ಖುಷಿ ಆಗ್ತಾರೆ. जो अच्छी रीति पुरुषार्थ करते हैं उन्हों को देखकर गाया भी जाता है फॉलो फादर. ಯಾವ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವರನ್ನು ನೋಡಿ ಗಾಯನ ಮಾಡಲಾಗುತ್ತೆ, ತಂದೆಯನ್ನು ಫಾಲೋ ಮಾಡಿ. तो दोनों को फॉलो करना है, ಇಬ್ಬರನ್ನೂ ನೀವು ಫಾಲೋ ಮಾಡಬೇಕು. एक है रूहानी बाबा, दूसरा यह है अलौकिक फादर. ಒಬ್ಬರಾಗಿದ್ದಾರೆ ಆತ್ಮಿಕ ತಂದೆ, ಮತ್ತೊಬ್ಬರಾಗಿದ್ದಾರೆ ಅಲೌಕಿಕ ಬ್ರಹ್ಮಭಾವ ತಂದೆ. तो पुरुषार्थ कर ऊंच पद पाना है. ಪುರುಷಾರ್ಥ ಚೆನ್ನಾಗಿ ಮಾಡಿ ಒಳ್ಳೆ ಪದವಿಗೆ ಹೋಗಬೇಕು. तुम बच्चे जब भट्टी में थे तो सबको ताज सहित ಫೋಟೋ ನಿಕಾಲಾ ಗಯಾ था. 14 ವರ್ಷಗಳ ಭಟ್ಟಿನಲ್ಲಿದ್ದಾಗ ಎಲ್ಲರದು ಕೂಡ ಕಿರೀಟವ ಸಹಿತವಾಗಿ ಫೋಟೋವನ್ನು ತೆಗೆಯಲಾಗಿತ್ತು. ಬಾಬಾನೇ तो समझाया है लाइट का ताज कोई होता नहीं. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಬೆಳಕಿನ ಕಿರೀಟ ಯಾವುದೂ ಇಲ್ಲ. ಯಹ ತೋ ಏಕ್ ನಿಶಾನಿ ಹೈ ಪವಿತ್ರತಾ ಕಿ, ಇದೊಂದು ಗುರುತಾಗಿದೆ ಪವಿತ್ರತೆದು. ಜೋ ಸಬ್ಕೋ ದೇತೆ ಹೈ, ಎಲ್ಲರಿಗೂ ಅದನ್ನು ಕೊಡ್ತಾರೆ. ಐಸಾ ನಹಿ ಕೋಯಿ ಸಫೇದ್ ಲೈಟ್ ಕಾ ತಾಜ್ ಹೋತಾ ಹೈ, ಈ ರೀತಿಯೂ ಇಲ್ಲ ಯಾವುದೋ ಒಂದು ಬೆಳಕಿನ ಕಿರೀಟ ಇರುತ್ತೆ ಅಂತ. ಯಹ ಪವಿತ್ರತಾ ಕಿ ನಿಶಾನಿ ಸಮಜಾಯಿ ಜಾತಿ. ಇದು ಪವಿತ್ರತೆಯ ಒಂದು ಗುರುತನ್ನು ತಿಳಿಸಲಾಗಿದೆ. ಪಹಲೆ ಪಹಲೆ ತುಮ್ ರಹತೆ ಹೋ ಸತ್ಯುಗ್ ಮೇ, ಮೊಟ್ಟ ಮೊದಲು ಕೂಡ ನೀವಿದ್ರಿ ಸತ್ಯುಗದಲ್ಲಿ. ತುಮ್ ಹಿ ತೇನಾ, ನೀವೇ ಇದ್ರಲ್ಲ. ಬಾಪ್ ಭಿ ಕೇತೆ ಹೇ ಆತ್ಮಾಯೇ और ಪರಮಾತ್ಮ ಅಲಗ್ ರಹೆ ಬಹುಕಾಲ್. ತಂದೆ ಹೇಳ್ತಾರೆ, ಆತ್ಮಗಳು ಮತ್ತು ಪರಮಾತ್ಮ ತುಂಬ ಸಮಯದಿಂದ ಬೇರೆ ಬೇರೆ ಇದ್ದರು. ತುಮ್ ಬಚ್ಚೆ ಭಿ ಪಹಲೆ ಹಿ ಆತೆ ಹೋ, ಪಹಲೆ ತುಮಕೋ ಹಿ ಜಾನಾ ಹೈ. ನೀವು ಮಕ್ಕಳು ಮೊಟ್ಟ ಮೊದಲು ಈ ಸೃಷ್ಟಿಗೆ ಬಂದಿದ್ದೀರಿ, ಮೊದಲು ನೀವೇ ಹೋಗಬೇಕಾಗತ್ತೆ. ಮುಕ್ತಿಧಾಮಕ್ಕೆ ಗೇಟ್ಸ್ ಭಿ ತುಮಕೋ ಖೋಲ್ನೆ ಹೈ, ಮುಕ್ತಿಧಾಮದ ಗೇಟುಗಳನ್ನು ನೀವು ತೆಗಿಬೇಕಾಗತ್ತೆ. ತುಮ್ ಬಚ್ಚೋಂ ಕೋ ಶೃಂಗಾರತೆ ಹೈ, ತಾವು ಮಕ್ಕಳನ್ನು ಕೂಡ ಶೃಂಗಾರ ಮಾಡಲಾಗುತ್ತೆ. ಪಿಯರ್ ಘರ್ ಮೇ ವನವಾಹ ಮೇ ರಹತೆ ಹೈ,
ತಾಯಿ ಮನೆಯಲ್ಲಿ ವನವಾಸದಲ್ಲಿ ಇರ್ತಾರೆ. ಈ ಸಮಯ ತುಮಕೋ ಭಿ ಸಾಧಾರಣ ರಹನಾ ಹೈ. ಈ ಸಮಯದಲ್ಲಿ ನೀವು ಸಾಧಾರಣವಾಗಿರಬೇಕು. ನಾ ಊಂಚ್ ನಾ ನೀಚಿ, ಶ್ರೇಷ್ಠರು ಅಲ್ಲ ಕನಿಷ್ಠರು ಅಲ್ಲ. ಬಾಪ್ ಭಿ ಕೇತೆ ಹೇ ಸಾಧಾರಣ ತನ್ಮೆ ಪ್ರವೇಶ ಕರ್ತಾ ಹೂँ. ತಂದೆನೂ ಹೇಳ್ತಾರೆ ಸಾಧಾರಣ ತನುವಿನಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಕೊಯ್ ಭಿ ದೇಹದಾರಿ ಕೋ ಭಗವಾನ್ ಕಹ ನಹೀ ಸಕ್ತೆ ಹೇ. ಯಾವುದೇ ದೇಹದಾರಿಗಳಿಗೆ ಭಗವಂತ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯಕಿ ಸದ್ಗತಿ ಕರ್ ನಹೀ ಸಕ್ತೆ. ಜನರಿಗೆ ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸದ್ಗತಿ ತೋ ಗುರು ಹಿ ಕರ್ತೆ ಹೇ. ಸದ್ಗತಿಯನ್ನು ಗುರುಗಳೇ ಮಾಡ್ತಾರೆ. ಮನುಷ್ಯ 60 ವರ್ಷಕ್ಕೆ ಬಾದ್ ವಾನಪ್ರಸ್ಥ ಲೇತೆ ಹೇ. ಜನರು 60 ವರ್ಷಗಳ ನಂತರ ವಾನಪ್ರಸ್ಥವನ್ನು ತೆಗೆದುಕೊಳ್ತಾರೆ. ಫಿರ್ ಗುರು ಕರ್ತೆ ಹೇ. ನಂತರ ಗುರುಗಳನ್ನ ಮಾಡ್ಕೊತಾರೆ. ಯಹ ಭಿ ರಸಮ್ ಅಭಿ ಕಿ ಹೇ. ಇದು ಕೂಡ ಸಂಪ್ರದಾಯ ಈಗ ನಡೀತಾ ಬಂದಿದೆ. ಜೋ ಫಿರ್ ಭಕ್ತಿ ಮಾರ್ಗ ಮೇ ಚಲ್ತಿ ಹೇ. ನಂತರ ಇದು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೆ. ಆಜ್ಕಲ್ ತೋ ಛೋಟೆ ಬಚ್ಚೋಂ ಕೋ ಭಿ ಗುರು ಕರಾ ದೇತೆ ಹೇ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಗುರುಗಳು ಮಾಡ್ಕೊಂಡು ಬಿಡ್ತಾರೆ. ವಾನಪ್ರಸ್ಥ ಅವಸ್ಥಾ ನಹಿ ಹೇ. ಭಲೆ ವಾನಪ್ರಸ್ಥ ಅವಸ್ಥೆ ಇಲ್ಲ, ಪರಂತು ಅಚಾನಕ್ ಮೌತ್ ತೋ ಆ ಜಾತಾ ಹೈ ನಾ, ಇಸ್ಲಿಯೇ ಬಚ್ಚೋಂ ಕೋ ಭಿ ಗುರು ಕರಾ ದೇತೆ ಹೇ. ಎಷ್ಟೋ ಜನಕ್ಕೆ ಅಚಾನಕ್ಕಾಗಿ ಸಾವು ಬಂದ್ಬಿಡುತ್ತೆ, ಅದರಿಂದ ಗುರುಗಳನ್ನ ಮಾಡ್ಕೊಳ್ತಾರೆ. ಇಸ್ಲಿಯೇ ಬಚ್ಚೋಂ ಕೋ ಗುರು ಕರಾ ದೇತೆ. ಜೈಸೆ ಬಾಬಾ ಕೇತೆ ತುಮ್ ಸಭಿ ಆತ್ಮಯೇ ಹೋ. ಹೇಗೆ ತಂದೆ ಹೇಳ್ತಾರೆ ನೀವೆಲ್ಲರೂ ಕೂಡ ಆತ್ಮಗಳಾಗಿದ್ದೀರಿ. ಹಕ್ ಹೇ ವರ್ಷ ಪಾನೆ ಕಾ. ಅಧಿಕಾರ ಇದೆ ನಿಮಗೆ ಆಸ್ತಿಯನ್ನು ತಗೊಳ್ಳೋದಕ್ಕೆ. ಕಹ ದೇತೆ ಹೇ ಗುರು ಬಿಗರ್ ಠೋರ್ ನಹಿ ಪಾಯೆಂಗೆ. ಗುರುವಿಲ್ಲದೆ ಉಳಿಗಾಲ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕ್ತಿ ಅಂತ ಹೇಳ್ತಾರೆ ಭಕ್ತಿನಲ್ಲಿ. ಅರ್ಥಾತ್ ಬ್ರಹ್ಮ ಮೇ ಲೀನ್ ನಹಿ ಹೋಂಗೆ. ಗುರುವಿನ ಒಂದು ಅನುಗ್ರಹ ಇಲ್ದಿರ ಬ್ರಹ್ಮನಲ್ಲಿ ಲೀನ ಆಗಕ್ಕಾಗೋದಿಲ್ಲ ಅಂತ ಲೌಕಿಕದಲ್ಲಿ ಗುರುಗಳು ಹೇಳ್ತಾರೆ. ತುಮಕೋ ಲೀನ್ ನಹಿ ಹೋನ. ಇಲ್ಲಿ ನೀವು ಲೀನ ಆಗಿ ಹೋಗುವಂಥದ್ದಲ್ಲ. ಭಕ್ತಿ ಮಾರ್ಗಕ್ಕೆ ಅಕ್ಷರ ಹೇ. ಲೀನ ಆಗುವಂಥದ್ದು ಭಕ್ತಿ ಮಾರ್ಗದ ಅಕ್ಷರ ಆಗಿದೆ. ಆತ್ಮ ತೋ ಸ್ಟಾರ್ ಮಿಸಲ್ ಹೇ ಬಿಂದಿ ಹೇ. ಆತ್ಮ ಅಂತೂ ಒಂದು ನಕ್ಷತ್ರ ಇದೆ, ಬಿಂದು ಥರ ಇದೆ. ಬಾಪ್ ಬಿ ಬಿಂದಿ ಹೇ. ತಂದೆ ಕೂಡ ಬಿಂದು ಆಗಿದ್ದಾರೆ. ಇಸ್ ಬಿಂದಿ ಕೋ ಹಿ ಜ್ಞಾನಸಾಗರ್ ಕಹಾ ಜಾತಾ ಹೇ. ಈ ಬಿಂದುವಿಗೆ ಜ್ಞಾನಸಾಗರ ಅಂತ ಹೇಳಲಾಗತ್ತೆ. ತುಮ್ ಬಿ ಚೋಟಿ ಆತ್ಮ ಹೋ. ನೀವು ಕೂಡ ಚಿಕ್ಕ ಆತ್ಮ ಆಗಿದ್ದೀರಿ. ಇಸ್ಮೇ ಸಾರಾ ಜ್ಞಾನ ಭರ್ ಜಾತಾ ಹೇ. ಇದರಲ್ಲಿ ಟೋಟಲ್ ಜ್ಞಾನ ಅಂತಕ್ಕಂಥದ್ದು ತುಂಬಿ ಹೋಗುತ್ತೆ. ತುಮ್ ಫುಲ್ ಜ್ಞಾನ ಲೇತೆ ಹೋ. ನೀವು ಪೂರ್ಣ ಜ್ಞಾನವನ್ನು ತೆಗೆದುಕೊತೀರಾ. ಪಾಸ್ ವಿತ್ ಆನರ್ ಹೋತೆ ಹೋನ. ಸಂಪೂರ್ಣವಾಗಿ ನೀವು ತೇರ್ಗಡೆ ಹಾಕ್ತಿರಲ್ವ. ಐಸಾ ನಹಿ ಕಿ ಶಿವಲಿಂಗ್ ಕೋಯಿ ಬಡಾ ಹೇ. ಈ ರೀತಿಯೂ ಹೇಳೋಕ್ಕಾಗೋದಿಲ್ಲ ಶಿವಲಿಂಗ ದೊಡ್ಡದಿದೆ ಅಂತ. ಜಿತನಾ ಬಡಿ ಆತ್ಮ ಹೇ ಉತನಿ ಪರಮಾತ್ಮ ಹೇ. ಎಷ್ಟು ದೊಡ್ಡ ಆತ್ಮ ಇದೆ ಅಷ್ಟೇ ಪರಮಾತ್ಮನೂ ಕೂಡ ಇದ್ದಾರೆ. ಆತ್ಮ ಪರಮಧಾಮ್ ಸೆ ಆತಿ ಹೇ ಪಾರ್ಟ್ ಬಚಾನೆ. ಆತ್ಮ ಪರಮಧಾಮದಿಂದ ಬರುತ್ತೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಬಾಪ್ ಕೇತೆ ಮೈ ಬಿ ವಹಾ ಸೆ ಆತಾ ಹೂँ. ನಾನು ಕೂಡ ಅಲ್ಲಿಂದನೇ ಬರ್ತೀನಿ. ಪರಂತು ಮುಜೆ ಅಪ್ನಾ ಶರೀರ್ ನಹಿ ಹೇ. ಆದರೆ ನನಗೆ ನನ್ನದೇ ಶರೀರ ಇಲ್ಲ. ಮೈ ರೂಪ ಮೇ ಬಿಂದಿ ಹೂँ, ಬಸಂತ್ ಭಿ ಹೂँ. ನಾನು ರೂಪನೂ ಆಗಿದ್ದೇನೆ, ಬಸಂತನೂ ಆಗಿದ್ದೇನೆ. ಪರಮಾತ್ಮ ರೂಪ ಹೇ, ಇಸ್ಮೇ ಸಾರಾ ಜ್ಞಾನ ಭರಾ ಹುವಾ ಹೇ. ಪರಮಾತ್ಮನಲ್ಲಿ ಜ್ಞಾನ ಪೂರ್ಣವಾಗಿ ತುಂಬಿದೆ. ಜ್ಞಾನ ಕಿ ವರ್ಷ ಬರ್ಸಾತೆ ಹೇ. ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ತೋ ಸಭಿ ಮನುಷ್ಯ ಪಾಪಾತ್ಮ ಸೆ ಪುಣ್ಯಾತ್ಮ ಬನ್ ಜಾತೆ ಹೇ. ಎಲ್ಲ ಮನುಷ್ಯರು ಆತ್ಮಗಳು ಪುಣ್ಯಾತ್ಮರು ಆಗಿಬಿಡ್ತಾರೆ. ಪಾಪಾತ್ಮರಿಂದ ಪುಣ್ಯಾತ್ಮರು ಆಗಿಬಿಡ್ತಾರೆ. ಬಾಪ್ ಗತಿ ಸದ್ಗತಿ ದೋನೋ ದೇತೆ ಹೇ. ತಂದೆ ಬಂದು ಗತಿ ಸದ್ಗತಿ ಎರಡನ್ನೂ ಕೂಡ ಕೊಡ್ತಾರೆ. ತುಮ್ ಸದ್ಗತಿ ಮೇ ಜಾತೆ ಹೋ, ಬಾಕಿ ಸಬ್ ಗತಿ ಮೇ ಅರ್ಥಾತ್ ಅಪನೆ ಘರ್ ಮೇ ಜಾತೆ ಹೇ. ನೀವು ಸದ್ಗತಿಗೆ ಹೋಗ್ತೀರಾ, ಬಾಕಿ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಯಹ ಭಿ ಹೈ ಸ್ವೀಟ್ ಹೋಮ್. ಇದು ಮಧುರವಾಗಿರ್ತಕ್ಕಂಥ ಮನೆ ಆಗಿದೆ. ಆತ್ಮ ಹಿ ಇನ್ ಕಾನೂನ್ ದ್ವಾರ ಸುನ್ತಿ ಹೇ. ಆತ್ಮನೇ ಕಿವಿಗಳ ಮುಖಾಂತರ ಎಲ್ಲವನ್ನೂ ಕೇಳುತ್ತೆ. ಅಬ್ ಬಾಬಾ ಕೇತೆ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೆ ವಾಪಸ್ ಜಾನಾ ಹೇ. ಈಗ ತಂದೆ ಹೇಳ್ತಾರೆ ಮಧುರ ಮಧುರ ಮಕ್ಕಳೇ ವಾಪಸ್ ಮನೆಗೆ ಹೋಗಬೇಕು. ಇಸ್ಕೆ ಲಿಯೆ ಪವಿತ್ರ ಜರೂರ್ ಬನ್ನನಾ ಹೇ. ಅದಕ್ಕೋಸ್ಕರ ಪವಿತ್ರರು ಅವಶ್ಯಕವಾಗಿ ಆಗಬೇಕು. ಪವಿತ್ರ ಬನನೆ ಬಿಗರ್ ಕೋಯಿ ಭಿ ವಾಪಸ್ ಜಾ ನಾ ಸಕೆ. ಪವಿತ್ರರಾಗದೆ ಯಾರೂ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮೈ ಸಬ್ಕೋ ಲೇ ಜಾನೆ ಆಯಾ ಹೂँ. ನಾನು ಎಲ್ಲರನ್ನೂ ಕೂಡ ವಾಪಸ್ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಆತ್ಮವಂಕೋ ಶಿವ್ ಕಿ ಬರಾತ್ ಕೇತೆ ಹೇ. ಆತ್ಮಗಳಿಗೆ ಶಿವನ ಒಂದು ಮೆರವಣಿಗೆ ಅಂತ ಹೇಳ್ತಾರೆ. ಅಬ್ ಶಿವ್ ಬಾಬಾ ಶಿವಾಲಯ ಕಿ ಸ್ಥಾಪನಾ ಕರ್ ರಹೆ. ಈಗ ಶಿವ ತಂದೆ ಬಂದು ಶಿವಾಲಯದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಫಿರ್ ರಾವಣ ಆಕರ್ ವೇಶ್ಯಾಲಯ ಸ್ಥಾಪನಾ ಕರ್ತೆ ಹೇ.
ನಂತರ ರಾವಣ ಬಂದು ವೇಶ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ವಾಮ ಮಾರ್ಗ ಕೋ ವೇಶ್ಯಾಲಯ ಕಹಾ ಜಾತಾ ಹೈ. ವಾಮ ಮಾರ್ಗಕ್ಕೆ ವೇಶ್ಯಾಲಯ ಅಂತ ಹೇಳಲಾಗುತ್ತೆ. ಬಾಬಾ ಕೆ ಪಾಸ್ ಬಹುತ್ ಬಚ್ಚೆ ಶಾದಿ ಕರ್ಕೆ ಭಿ ಪವಿತ್ರ ರಹತೆ ಹೈ. ತಂದೆ ಬಳಿ ಸುಮಾರು ಜನ ಮದುವೆ ಮಾಡಿಕೊಂಡಿದ್ದವರು ಕೂಡ ಪವಿತ್ರ ಜೀವನ ಮಾಡ್ತಾರೆ, ಕಾಮವಿಕಾರದಿಂದ ದೂರ ಇರ್ತಾರೆ. ಸನ್ಯಾಸಿ ತೋ ಕೇತೆ ಹೇ ಯಾ ತೋ ಹೋ ನಹೀ ಸಕ್ತೆ ಹೇ ಜೋ ದೋನೋ ಇಕ್ಕಟ್ಟೆ ರಹ ನಾ ಸಕೆ. ಕೆಲವು ಸಂತರು ಹೇಳ್ತಾರೆ, ಇಬ್ಬರು ಒಟ್ಟಿಗೆ ಇದ್ದು ಇರೋಕ್ಕಾಗೋದಿಲ್ಲ. ಯಹಾ ಸಮझाया जाता है इसमें आमदनी बहुत है. ಇಲ್ಲಿ ತಿಳಿಸಲಾಗುತ್ತೆ, ಇಲ್ಲಿ ಲಾಭ ತುಂಬ ಇದೆ. ಪವಿತ್ರ रहने से 21 ಜನ್ಮों की राजधानी मिलती है. ಪವಿತ್ರವಾಗಿದ್ದಾಗ 21 ಜನ್ಮಗಳ ರಾಜಧಾನಿ ಅನ್ನೋದು ನಿಮಗೆ ಸಿಗುತ್ತೆ. तो एक जन्म पवित्र रहना कोई बड़ी बात थोड़ी. ಒಂದು ಜನ್ಮದಲ್ಲಿ ಪವಿತ್ರ ಜೀವನ ಮಾಡೋವಂಥದ್ದೇನೋ ಕಷ್ಟ ಇಲ್ಲ. ಬಾಬಾ कहते हैं तुम ಕಾಮಚಿತಾ पर बैठ बिल्कुल ही काले बन गए हो. ನೀವು ಕಾಮಚಿತೆಯನ್ನು ಏರಿ ಬಿಲ್ಕುಲ್ ಕಪ್ಪಾಗೋಗ್ಬಿಟ್ಟಿದ್ದೀರಿ. ಕೃಷ್ಣ ಕೆ ಲಿಯೇ ಭಿ कहते हैं ಗೋರಾ और ಸಾವ್ರಾ. ಕೃಷ್ಣನಿಗೋಸ್ಕರ ಹೇಳ್ತಾರೆ ಕಪ್ಪಗಿರೋರು ಮತ್ತು ಬೆಳ್ಳಗಿರೋರು. ಶ್ಯಾಮ ಸುಂದರ್ ಯಹ ಭಿ ಸಮझाने इस समय की है. ಶ್ಯಾಮಸುಂದರ ಅನ್ನೋಂಥ ಅಕ್ಷರ ಈ ಸಮಯದ್ದಾಗಿದೆ. ಕಾಮಚಿತಾ ಪರ್ ಬೈಟ್ನೆ ಸೆ ಸಾವ್ರೆ ಬನ್ ಗಯೆ ಹೇ. ಕಾಮಚಿತೆಯನ್ನು ಏರೋದ್ರಿಂದ ಕಪ್ಪಾಗೋಗ್ಬಿಟ್ಟಿದ್ದಾರೆ. ಫಿರ್ ಉನ್ಕೋ ಗಾಂವ್ ಕಾ ಚೋರಾ ಭಿ ಕಹಾ ಜಾತಾ ಹೇ. ಮತ್ತು ಅವ್ರಿಗೆ ಹಳ್ಳಿಯ ಹುಡುಗ ಅಂತಲೂ ಹೇಳ್ತಾರೆ. ಬರೋಬರ್ ಥಾನ, ವಾಸ್ತವದಲ್ಲಿ ಇದ್ರಲ್ವ. ಕೃಷ್ಣ ತೋ ಹೋ ನಾ ಸಕೆ. ಶ್ರೀಕೃಷ್ಣಂತೂ ಹಳ್ಳಿ ಹುಡುಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆತ್ಮ ಬ್ರಹ್ಮನಾಗಿದ್ದಾಗ ಹಳ್ಳಿ ಹುಡುಗ ಆಗಿತ್ತು. ಇನ್ಕೆ ಹಿ ಬಹುತ್ ಜನ್ಮೋಂ ಕಾ ಅಂತ್ ಮೇ ಬಾಪ್ ಪ್ರವೇಶ್ ಕರ್ ಗೋರಾ ಬನಾತೆ. ಅವರದೇ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಶಿವಬಾಬಾ ಪ್ರವೇಶ ಮಾಡಿ ಅವರನ್ನು ಸುಂದರರನ್ನಾಗಿ ಮಾಡ್ತಾರೆ. ಅಭಿ ತುಮಕೋ ಏಕ್ ಬಾಬಾ ಕೋ ಹಿ ಯಾದ್ ಕರ್ನಾ ಹೇ ಬಾಪ್ ಆಪ್ ಕಿತನೆ ಮೀಟೆ ಹೇ. ಈಗ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ನೀವು ಎಷ್ಟೊಂದು ಮಧುರರಾಗಿದ್ದೀರಿ. ಕಿತನಾ ಮೀಠಾ ವರ್ಸಾ ಆಪ್ ದೇತೆ ಹೋ. ಎಷ್ಟು ಮಧುರವಾದಂಥ ಆಸ್ತಿಯನ್ನು ತಾವು ಕೊಡ್ತೀರಾ. ಹಮ್ಕೋ ಮನುಷ್ಯ ಸೇ ದೇವತಾ ಮಂದಿರ್ ಲಾಯಕ್ ಬನಾತೆ ಹೋ. ನಮಗೆ ಮಾನವರನ್ನು ದೇವತೆಗಳನ್ನಾಗಿ ಮಾಡ್ತೀರಾ, ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತೀರಾ. ಐಸೆ ಐಸೆ ಅಪನೆ ಸೆ ಬಾತೆ ಕರ್ನಿ ಹೇ. ಈ ರೀತಿ ತಮ್ಮ ಹತ್ರ ತಾವೇ ಮಾತನಾಡ್ಕೋಬೇಕು. ಮುಖ್ಸೆ ಕುಚ್ ಬೋಲ್ನಾ ನಹಿ ಹೇ. ಬಾಯಿಂದ ಏನನ್ನೂ ಹೇಳೋ ಅಂಥ ಅಗತ್ಯ ಇಲ್ಲ. ಭಕ್ತಿ ಮಾರ್ಗ ಮೇ ಆಪ್ ಮಾಶುಕ್ ಕೋ ಹಿ ಕಿತನಾ ಯಾದ್ ಕರ್ತೆ ಆಯೇ ಹೋ. ಭಕ್ತಿ ಮಾರ್ಗದಲ್ಲಿ ತಾವು ಪ್ರಿಯತಮನನ್ನು ಎಷ್ಟೊಂದು ನೆನಪು ಮಾಡ್ತಾ ಬಂದಿದ್ದೀರಿ. ಅಭಿ ಆಪ್ ಆಕರ್ ಮಿಲೆ ಹೋ ಬಾಬಾ ಆಪ್ ತೋ ಸಬ್ಸೆ ಮೀಠಾ ಹೋ. ಈಗ ತಾವು ಬಂದು ಭೇಟಿಯಾಗಿದ್ದೀರಿ. ತಂದೆ ಹೇಳ್ತಾರೆ ಎಲ್ರಿಗಿಂತಲೂ ಮಧುರರು ನೀವೇ ಆಗಿದ್ದೀರಿ. ಆಪ್ಕೋ ಹಮ್ ಕ್ಯೂ ನೈ ಯಾದ್ ಕರೆಂಗೆ. ನಿಮ್ಮನ್ನು ನಾವು ಯಾಕೆ ನೆನಪು ಮಾಡೋದಿಲ್ಲ. ಆಪ್ಕಾ ಪ್ರೇಮ್ ಶಾಂತಿ ಸಾಗರ್ ಕಹಾ ಜಾತಾ ಹೇ. ನಿಮಗೆ ಪ್ರೇಮ ಮತ್ತು ಶಾಂತಿಯ ಸಾಗರ ಅಂತ ಹೇಳಲಾಗುತ್ತೆ. ಆಪ್ ಹಿ ವರ್ಸಾ ದೇತೆ ಹೋ ಬಾಕಿ ಪ್ರೇರಣಾ ಸೆ ಕುಚ್ ಭಿ ಮಿಲ್ತಾ ನಹಿ. ನಿಮ್ಮಿಂದ ನೀವು ನಮಗೆ ಆಸ್ತಿಯನ್ನು ಕೊಡ್ತೀರಾ, ಬಾಕಿ ಪ್ರೇರಣೆಯಿಂದ ಏನನ್ನೂ ಸಿಗೋದಿಲ್ಲ. ಬಾಬಾ ತೋ ಸಮ್ಮುಖ ಆಕರ್ ತುಮ್ ಬಚ್ಚೋಂಕೋ ಪಡಾತೆ ಹೇ. ತಂದೆ ಬಂದು ಮಕ್ಕಳೆದುರುಗಡೆ ಓದಿಸ್ತಾರೆ. ಯಹ ಪಾಠಶಾಲಾ ಏನಾ, ಇದೊಂದು ಪಾಠಶಾಲೆ ಆಗಿದೆಯಲ್ಲ. ಬಾಬಾ ಕೇತೆ ಹೇ ಮೈ ತುಮಕೋ ರಾಜಾओं ರಾಜ ಬನಾತಾ ಹೂँ. ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ತೀನಿ. ಯಹ ರಾಜಯೋಗ. ಇದಾಗಿದೆ ರಾಜಯೋಗ. ಅಭಿ ತುಮ್ ಮೂಲವತನ್ ಸೂಕ್ಷ್ಮವತನ್ ಸ್ಥೂಲವತನ್ಕೋ ಜಾನ್ ಗಯೆ ಹೋ. ಈಗ ನೀವು ಮೂಲಲೋಕವನ್ನು, ಸೂಕ್ಷ್ಮ ಲೋಕವನ್ನು, ಸ್ಥೂಲ ಲೋಕವನ್ನು ತಿಳ್ಕೊಂಡಿದ್ದೀರಿ. ಇತ್ನಿ ಚೋಟಿ ಆತ್ಮ ಕೇಸೆ ಪಾರ್ಟ್ ಬಜಾತಿ ಹೇ. ಇಷ್ಟಿಷ್ಟು ಸೂಕ್ಷ್ಮ ಆತ್ಮ ಯಾವ ಥರ ಪಾತ್ರವನ್ನು ಅಭಿನಯಿಸುತ್ತೆ. ಹೈ ಬಿ ಬನಾಯ ಎನ್ಕೋ ಕಹಾ ಜಾತಾ ಅನಾದಿ ಅವಿನಾಶಿ ವರ್ಲ್ಡ್ ಡ್ರಾಮಾ. ಇದು ಮಾಡಲ್ಪಟ್ಟಿರತಕ್ಕಂಥ ಒಂದು ನಾಟಕ ಆಗಿದೆ. ಇದಕ್ಕೆ ಹೇಳಲಾಗುತ್ತೆ ಅನಾದಿ ಅವಿನಾಶಿ ವಿಶ್ವ ನಾಟಕ. ಡ್ರಾಮಾ ಫಿರ್ತಾ ರಹತಾ ಇಸ್ಮೇ ಸಂಶಯ ಕಿ ಕೋಯಿ ಬಾತ್ ನಹಿ. ನಾಟಕ ತಿರುಗ್ತಾ ಇರುತ್ತೆ, ಇದರಲ್ಲಿ ಡೌಟ್ ಪಡ್ತಕ್ಕಂಥ ಯಾವುದೇ ಮಾತಿಲ್ಲ. ಬಾಪ್ ಸೃಷ್ಟಿಗೆ ಆದಿ ಮಧ್ಯಾಂತ ರಾಸ್ ಸಮझाते हैं. ತಂದೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯಗಳನ್ನು ತಿಳಿಸ್ತಾರೆ. ತುಮ್ ಸ್ವದರ್ಶನ್ ಚಕ್ರಧಾರಿ ಹೋ ತುಮಾರಾ ಬುದ್ಧಿ ಮೇ ಸಾರಾ ಚಕ್ರ ಫಿರ್ತಾ ರಹತಾ ಹೈ. ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ನಿಮ್ಮ ಬುದ್ಧಿನಲ್ಲಿ ಟೋಟಲ್ ಜ್ಞಾನ ಅಂತಕ್ಕಂಥದ್ದು ತಿರುಗ್ತಾ ಇರುತ್ತೆ. तो इसमें तुम्हारा पाप कट जाते हैं. बाकी कृष्ण ने कोई सुदर्शन चक्र लगाकर हिंसा नहीं की. ಇದರಿಂದ ನಿಮ್ಮ ಪಾಪಗಳೆಲ್ಲ ನಷ್ಟ ಆಗೋಗುತ್ತೆ. ಬಾಕಿ ಕೃಷ್ಣನೇನು ಸುದರ್ಶನ ಚಕ್ರ ತಿರುಗಿಸ್ಕೊಂಡು ಹಿಂಸೆ ಮಾಡಲಿಲ್ಲ. ವಹಾ ತೋ ನಾ ಲಡಾಯಿ ಕಿ ಹಿಂಸಾ ಹೋತಿ ಹೇ ನಾ ಕಾಮ್ ಕಟಾರಿ ಚಲ್ತಿ ಹೇ. ಸತ್ಯುಗದಲ್ಲಿ ಯುದ್ಧದ ಹಿಂಸೆನೂ ಇಲ್ಲ ಮತ್ತು ಕಾಮಕಟಾರಿ ನಡೆಸ್ತಕ್ಕಂಥ ಮಾತು ಇಲ್ಲ.
डबल अहिंसक होते हैं। इस समय तुम्हारी 5 विकारों से युद्ಧ ಚಲ್ತಿ है। ಡಬಲ್ ಅಹಿಂಸಕ ಆಗಿರ್ತೀರಾ, ಈ ಸಮಯದಲ್ಲಿ ನಿಮ್ಮ 5 ವಿಕಾರಗಳ ಜೊತೆಯಲ್ಲಿ ಯುದ್ಧ ನಡೆಯುತ್ತೆ। ಬಾಕಿ ತೋ ಔರ್ ಕೋಯಿ ಯುದ್ಧ ಕಿ ಬಾತ್ ನಹಿ, ಬಾಕಿ ಯಾವುದೇ ಒಂದು ಯುದ್ಧದ ಮಾತಿಲ್ಲ। ಅಬ್ ಬಾಬಾ ಹೇ तो ऊंचे ते ऊंचा, ಶಿವ ಬಾಬಾ ಆಗಿದ್ದರೆ ಶ್ರೇಷ್ಠ ಅತಿ ಶ್ರೇಷ್ಠ। ಫಿರ್ ऊंचे ते ऊंचा ವರ್ಷ ಲಕ್ಷ್ಮೀನಾರಾಯಣ ಹೇ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆಸ್ತಿಯಾಗಿದೆ ಲಕ್ಷ್ಮೀನಾರಾಯಣರದು। इन जैसा ऊंच बनना, जितना तुम पुरुषार्थ करेंगे उतना ऊंच पद पाएंगे। ನೀವೀಗ ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು, ಎಷ್ಟು ನೀವು ಶ್ರೇಷ್ಠ ಪುರುಷಾರ್ಥ ಮಾಡ್ತಿರೋ ಅಷ್ಟೇ ಶ್ರೇಷ್ಠ ಪದವಿ ಕೂಡ ಸಿಗುತ್ತೆ। ಕಲ್ಪ ಕಲ್ಪ ಯಹಿ ತುಮಾರ ಪಡಾಯಿ ರಹೇಗಿ, ಪ್ರತಿ ಕಲ್ಪದಲ್ಲಿ ಇದೇ ನಿಮ್ಮದು ವಿದ್ಯೆ ಇರುತ್ತೆ। ಅಭಿ ಅಚ್ಚಾ ಪುರುಷಾರ್ಥ ಕಿಯಾ ತೋ ಕಲ್ಪ ಕಲ್ಪ ಕರ್ತೆ रहेंगे, ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿದರೆ ಆದರೆ ಕಲ್ಪ ಕಲ್ಪವು ಕೂಡ ಸಿಗ್ತಾ ಇರುತ್ತೆ, ಪುರುಷಾರ್ಥನ ಮಾಡ್ತಾ ಇರ್ತೀರ। ಜಿಸ್ಮಾನಿ ಪಡಾಯಿ ಸೆ ಇತನಾ ಪದ ನಹಿ ಮಿಲ್ ಸಕ್ತಾ ಹೈ, ಶಾರೀರಿಕವಾಗಿರ್ತಕ್ಕಂಥ ವಿದ್ಯೆಯಿಂದ ಇಷ್ಟೊಂದು ದೊಡ್ಡ ಪದವಿ ಅನ್ನೋದು ಸಿಗೋದಿಲ್ಲ। ಜಿತನಾ ರೂಹಾನಿ ಪಡಾಯಿ ಸೆ ಮಿಲ್ತಾ ಹೈ, ಎಷ್ಟೊಂದು ಆತ್ಮೀಯತೆಯಿಂದ ವಿದ್ಯೆಯಿಂದ ಸಿಗುತ್ತೆ। ಊಂಚತೆ ಊಂಚ ಯ ಲಕ್ಷ್ಮೀನಾರಾಯಣ ಬಂತೆ ಹೈ, ಶ್ರೇಷ್ಠಾತಿ ಶ್ರೇಷ್ಠರು ಕೂಡ ಈ ಲಕ್ಷ್ಮೀನಾರಾಯಣರೇ ಆಗ್ತಾರೆ। ಯಹ ಭಿ ಹೈ ಮನುಷ್ಯ ಪರಂತು ದೈವಿ ಗುಣ ಧಾರಣ ಕರ್ತೆ ಹೈ, ಇವರು ಕೂಡ ಮಾನವರೇ ಆಗಿದ್ದಾರೆ, ಆದರೆ ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡ್ತಾರೆ। इसलिए ದೇವತಾ ಕಹಾ ಜಾತ, ಅದರಿಂದ ಇವರಿಗೆ ದೇವತೆಗಳು ಅಂತ ಹೇಳಲಾಗುತ್ತೆ। ಬಾಕಿ 8-10 ಭುಜ ವಾಲೆ ಕೋಯಿ ಹೈ ನಹಿ, ಬಾಕಿ 8-10 ಭುಜಗಳಿರ್ತಕ್ಕಂಥವರು ಬೇರೆ ಯಾರೂ ಇಲ್ಲ। ಭಕ್ತಿ ಮೇ ದೀದಾರ್ ಹೋತಾ ಹೈ ತೋ ಬಹುತ್ ರೋತೆ ಹೈ, ಭಕ್ತಿ ಮಾರ್ಗದಲ್ಲಿ ಏನಾದರೂ ಸಾಕ್ಷಾತ್ಕಾರ ಆಗುತ್ತೆ ಅಂದರೆ ತುಂಬಾ ಅಳ್ತಾ ಇರ್ತಾರೆ। ದುಃಖ ಮೇ ಆಕರ್ ಬಹುತ್ ಆನ್ಸು ಬಹಾತೆ, ದುಃಖದಲ್ಲಿ ಬಂದು ತುಂಬ ಕಣ್ಣೀರು ಇಡ್ತಾರೆ। ಯಹಾ ತೋ ಬಾಪ್ ಕೇತೆ ಹೈ ಆನ್ಸು ಆಯಾ ತೋ ಫೇಲ್, ಇಲ್ಲಿ ತಂದೆ ಹೇಳ್ತಾರೆ ಕಣ್ಣೀರು ಬಂತು ಅಂದರೆ ಫೈಲ್ ಆದ್ರಿ। ಅಮ್ಮ ಮರೆ ತೋ ಭಿ ಹಲ್ವಾ ಕವು, ಆಜ್ಕಲ್ ತೋ ಬಾಂಬೆ ಮೇ ಕೋಯಿ ಬೀಮಾರ್ ಪಡ್ತೆ ತೋ ಮರ್ತೆ ತೋ ಬೀಕೆ ಕೋ ಬುಲಾತೆ ಹೈ ಕಿ ಆಕರ್ ಶಾಂತಿ ದೆ, ಈಗಿನ ಕಾಲದಲ್ಲಿ ಮುಂಬೈನಲ್ಲಿ ಯಾರಾದರೂ ಕಾಯಿಲೆ ಬೀಳ್ತಾರೆ ಅಂತಂದರೆ ಅಥವಾ ಯಾರಾದರೂ ಸತ್ತೋಗ್ತಾರೆ ಅಂತಂದರೆ ಕುಮಾರಿಯನ್ನು ಕರೆಸ್ತಾರೆ ಮತ್ತು ಶಾಂತಿಯನ್ನು ಕೊಡಲಿಕ್ಕೆ ಪ್ರಾರ್ಥನೆಗಳು ಮಾಡಲಿಕ್ಕೆ ಕೇಳ್ತಾರೆ। ತುಮ್ ಸಮಜಾತೆ ಹೋ ಆತ್ಮನೇ ಏಕ್ ಶರೀರ್ ಚೋಡ್ ದೂಸರಾ ಲಿಯಾ ಇಸ್ಮೇ ತುಮಾರಾ ಕ್ಯಾ ಜಾತಾ ಹೈ, ನೀವು ತಿಳಿಸ್ತೀರಾ ಆತ್ಮ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಯಿತು ಅಂತಂದರೆ ಇದನ್ನಲ್ಲೇನು ನಷ್ಟ ಏನಿದೆ। ತೋ ಇಸ್ಕಾ ಖಾಲ್ ಕಾ ಗಯಾ ಐಸಿ ಕೋಯಿ ಚೀಸ್ ಹೈ ನಹಿ, ಇಲ್ಲಿ ಸಾವು ಬಂದು ನಷ್ಟ ಮಾಡೋ ಅಂಥ ಪ್ರಶ್ನೆನೇ ಇಲ್ಲ। ಯಹ ತೋ ಆತ್ಮ ಆಪೇ ಹಿ ಏಕ್ ಶರೀರ್ ಚೋಡ್ ದೂಸರಾ ಲೇ ಜಾತೆ ಹೈ, ಇದಂತೂ ಆತ್ಮ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತೆ। ಅಪ್ನೇ ಸಮಯ ಪರ್ ಶರೀರ್ ಚೋಡನ ಭಾಗ್ತಿ ಹೈ, ತನ್ನ ಟೈಮ್ ಸರಿಯಾಗಿ ಬಂದಾಗ ದೇಹವನ್ನು ಬಿಟ್ಟು ಹೋಗುತ್ತೆ। ಬಾಕಿ ಕಾಲ್ ಕೋಯಿ ಚೀಸ್ ನಹಿ, ಬಾಕಿ ಸಾವು ಅನ್ನೋದು ಯಾವುದೇ ವಸ್ತು ಅಲ್ಲ। ಸತ್ಯುಗ ಮೇ ಗರ್ಭ ಮೆಹಲ್ ಹೋತಾ ಹೈ, ಸಜಾ ಕಿ ಬಾತ್ ಹಿ ನಹಿ ಹೈ, ಸತ್ಯುಗದಲ್ಲಿ ಗರ್ಭ ಮೆಹಲ್ ಇರುತ್ತೆ, ಶಿಕ್ಷೆ ಯಾವುದೇ ಮಾತು ಇಲ್ಲ। ವಹಾ ತುಮಾರೆ ಕರ್ಮ ಅಕರ್ಮ ಹೋ ಜಾತಾ ಹೈ, ಸತ್ಯುಗದಲ್ಲಿ ನಿಮ್ಮ ಕರ್ಮಗಳೆಲ್ಲ ನ್ಯೂಟ್ರಲ್ ಕರ್ಮಗಳಾಗ್ಬಿಡ್ತವೆ। ಮಾಯಾ ಹಿ ನಹಿ ಜೋ ವಿಕರ್ಮ ಹೋ, ಮಾಯೇನೇ ಇರೋದಿಲ್ಲ ವಿಕರ್ಮಗಳಾಗಲಿಕ್ಕೆ। ತುಮ್ ವಿಕರ್ಮಾಜೀತ್ ಬಂತೆ ಹೋ, ಪಹಲೆ ವಿಕರ್ಮಾಜೀತ್ ಸಂವತ್ಸರ ಚಲ್ತಾ ಹೈ, ಮೊಟ್ಟ ಮೊದಲು ನೀವು ವಿಕರ್ಮಾಜೀತರು ಆಗ್ತೀರಾ, ಮೊದಲು ನಿಮ್ಮದು ವಿಕರ್ಮಾಜೀತ ಸಂವತ್ಸರ ನಡೆಯುತ್ತೆ। ಫಿರ್ ಭಕ್ತಿ ಮಾರ್ಗ ಶುರು ಹೋತಾ ಹೈ, ರಾಜ ವಿಕರ್ಮ ಸಂವತ್ಸರ ಶುರು ಹೋ ಜಾತಾ ಹೈ, ಮೊದಲು ಭಕ್ತಿ ಮಾರ್ಗ ಇರುತ್ತೆ, ಆಮೇಲೆ ರಾಜ ವಿಕ್ರಮಾದಿತ್ಯರ ಒಂದು ರಾಜ್ಯ ಶುರುವಾಗುತ್ತೆ। ಇಸ್ ಸಮಯ ಜೋ ವಿಕರ್ಮ ಕಿಯೇ ಹುಯಿ ಹೈ ಉನ್ ಪರ್ ಜೀತ್ ಪಾತೆ ಹೋ, ಈ ಸಮಯದಲ್ಲಿ ನೀವೇನು ವಿಕರ್ಮಗಳನ್ನು ಮಾಡಿದ್ದೀರೋ ಅದರ ಮೇಲೆ ಕೂಡ ನೀವೀಗ ವಿಜಯವನ್ನು ಪಡಿಬೇಕು। ನಾಮ್ ರಕ್ಕಾ ಜಾತಾ ಹೈ ವಿಕರ್ಮಾಜೀತ್, ಫಿರ್ ದ್ವಾಪರ್ ಸೆ ವಿಕರ್ಮ ರಾಜ ಹೋ ಜಾತಾ ಹೈ, ಹೆಸರಿಡಲಾಗಿದೆ ವಿಕರ್ಮಾಜೀತ್ ಅಂತ। ದ್ವಾಪರದಿಂದ ವಿಕ್ರಮಾದಿತ್ಯರ ರಾಜ್ಯ ಸ್ಟಾರ್ಟ್ ಆಗುತ್ತೆ। ವಿಕರ್ಮ ಕರ್ತೆ ರಹತೆ ಹೈ, ಸುಯಿ ಪರ್ ಅಗರ್ ಕಟ್ ಚಡಿ ಹುಯಿ ಹೋಗೆ ತೋ ಚುಂಬಕ್ ಕಿಂಚೆಂಗೆ ನಹಿ, ಸೂಜಿ ಮೇಲೆ ಒಂದು ವೇಳೆ ತುಕ್ಕು ಸೇರ್ಕೊಂಡು ಬಿಟ್ಟಿದ್ರೆ ಮ್ಯಾಗ್ನೆಟು ಸೆಳೆಯೋದಿಲ್ಲ। ಜಿತನಾ ಪಾಪೋಂಕ ಕಟ್ ಉತ್ತರ್ತಿ ಜಾಯಿಂಗೆ ತೋ ಚುಂಬಕ್ ಕೀಂಚೆಂಗಿ, ಎಷ್ಟು ಪಾಪಗಳ ತುಕ್ಕು ಅನ್ನೋದು ಏರ್ತಾ ಹೋಗುತ್ತೆ ಅಷ್ಟು ಮ್ಯಾಗ್ನೆಟು ಎಳೆಯೋದಿಲ್ಲ ಅಂತಾರೆ। ಬಾಬಾ ತೋ ಪೂರಾ ಪ್ಯಾರೆ ಹೇ ತುಮಕೋ ತೋ ಪವಿತ್ರ ಬನಾತೆ ಯೋಗ ಬಲ್ಸೆ, ತಂದೆ ಅಂತೂ ತುಂಬ ಪವಿತ್ರವಾಗಿದ್ದಾರೆ, ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಯೋಗ ಬಲದಿಂದ। ಜೈಸೆ ಲೌಕಿಕ ಬಾಪ್ ಬಿ ಬಚ್ಚೋಂ ಕೋ ದೇಖ್ ಖುಷ್ ಹೋತೆ, ಹೇಗೆ ಲೌಕಿಕ ತಂದೆ ಕೂಡ ಮಕ್ಕಳು ನೋಡಿ ಖುಷಿ ಆಗ್ತಾರೆ। ಬೇಹದ್ ಕಾ ಬಾಪ್ ಬಿ ಖುಷ್ ಹೋತೆ ಬಚ್ಚೋಂ ಕಿ ಸರ್ವಿಸ್ ಪರ್, ಬೇಹದ್ದಿನ ತಂದೆ ಕೂಡ ಖುಷಿ ಆಗ್ತಾರೆ ಮಕ್ಕಳ ಸೇವೆಯಲ್ಲಿ।
बच्चे बहुत मेहनत भी कर रहे हैं, सर्विस पर भी तो हमेशा ಎವರ್ ರೆಡಿ रहना है. ಮಕ್ಕಳು ತುಂಬ ಪರಿಶ್ರಮ ಪಡ್ತಾ ಇದ್ದಾರೆ, ಸೇವೆಯಲ್ಲಿ ಯಾವಾಗಲೂ ರೆಡಿ ಇರಬೇಕು. तुम बच्चे हो ಪತಿತೋं को ಪಾವನ್ ಬನಾನೆ ವಾಲೆ ಈಶ್ವರೀಯ ಮಿಷನ್. ತಾವು ಮಕ್ಕಳು ಪತಿತರನ್ನ ಪಾವನ ಮಾಡ್ತಕ್ಕಂಥ ಈಶ್ವರೀಯ ಮಿಷನರಿನವರು. अभी तो तुम ईश्वरीय संतान हो, बेहद का बाप है तो तुम बाई बहन हो. ಈಗ ಬೇಹದ್ದಿನ ತಂದೆ ಇದ್ದಾರೆ, ನೀವೆಲ್ಲ ಸೋದರ ಸೋದರಿಯರಾಗಿದ್ದೀರಿ. ಬಸ್ ಅವ್ರ कोई ಸಂಬಂಧ ಹೈ नहीं, ಬೇರೆ ಇನ್ಯಾವುದೇ ಸಂಬಂಧ ಇಲ್ಲ. ಮುಕ್ತಿಧಾಮ್ में तो है ही बाप और तुम आत्माएं बाई बाई. फिर तुम सतयुग में जाते हो तो वहाँ एक बच्चा एक बच्ची बस. ಮುಕ್ತಿಧಾಮದಲ್ಲಿ ಹೋಗ್ತೀರಿ ಅಂದರೆ ತಂದೆ ತಾವು ಆತ್ಮಗಳಿಗೆ ಸೋದರ ಸೋದರಿಯರು. ಮತ್ತು ನೀವು ಸತ್ಯುಗದಲ್ಲಿ ಹೋಗ್ತೀರಿ ಅಂದರೆ ಅಲ್ಲಿ ಒಂದೇ ಮಗ ಒಂದೇ ಮಗಳು ಇರ್ತಾರೆ. ಯಹಾ ತೋ ಬಹು ಸಂಬಂಧ ಹೋತೆ ಹೈ. ಈ ಕಲಿಯುಗದಲ್ಲಿ ಭಾಳಷ್ಟು ಸಂಬಂಧಗಳಿದ್ದಾವೆ. ಚಾಚಾ ಕಾಕಾ ಮಾಮ आदि आदि. मूल वतन तो है ही स्वीट हो मुक्तिधाम. इसके लिए मनुष्य कितना यज्ञ तप आदि करते रहते हैं. ಮುಕ್ತಿಧಾಮದಲ್ಲಿ ಸ್ವೀಟ್ ಹೋಮ್ ಇರುತ್ತೆ, ಅದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ಯಜ್ಞ ತಪ ಇದೆಲ್ಲ ಮಾಡ್ತಾ ಇರ್ತಾರೆ. ಪರಂತು ವಾಪಸ್ ತೋ ಕೊಯ್ ಬಿ ಜಾ ನ ಸಕೆ. ಆದರೆ ಯಾರೂ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಗಪೋಡೆ ಬಹುತ್ ಮಾರ್ತೆ रहते हैं. ಸರ್ವ ಕಾ ಸದ್ಗತಿ ದಾತಾ ತೋ ಏಕ ಹೈ. ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಸದ್ಗತಿದಾತ ಒಬ್ಬರೇ ತಂದೆ, ದೂಸರನ ಕೋಯಿ, ಬೇರೆ ಇನ್ಯಾರೂ ಇಲ್ಲ. ಅಭಿ ತುಮ್ ಹೋ ಸಂಗಮ ಯುಗ್ ಪರ್, ಯಹಾ ತೋ ಢೇರ್ ಮನುಷ್ಯ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ, ಇಲ್ಲಂತೂ ಅನೇಕ ಮನುಷ್ಯರಿದ್ದಾರೆ. ಸತ್ಯುಗ್ ಮೇ ತೋ ಬಹುತ್ ಥೋಡೆ ಹೋತೆ. ಸತ್ಯುಗದಲ್ಲಿ ತುಂಬ ಕಮ್ಮಿ ಇರ್ತಾರೆ. ಸ್ಥಾಪನಾ ಫಿರ್ ವಿನಾಶ ಹೋತಾ ಹೈ. ಸ್ಥಾಪನೆ ನಂತರ ವಿನಾಶ ಅಂತಕ್ಕಂಥದ್ದು ಆಗುತ್ತೆ. ಅವಿ ಅನೇಕ ಜನ್ಮ ಹೋನೆ ಕೆ ಕಾರಣ ಕಿತನ ಹಂಗಾಮ ಹೈ. ಇವತ್ತು ಅನೇಕ ಧರ್ಮಗಳಿರೋದ್ರಿಂದ ಎಷ್ಟೊಂದು ಹಂಗಾಮ ಇದೆ. तुम 100% सालवेंट थे, फिर 84 जन्मों के बाद 100% इनसाल्वेंट बन पड़े हो. ನೀವು ಸತ್ಯುಗದಲ್ಲಿದ್ದಾಗ 84 ಜನ್ಮಗಳನ್ನು ತೆಗೆದುಕೊಳ್ತಾ ಬಂದರೆ ಅಲ್ಲಿಂದ 100% ಸಾಹುಕಾರರಾಗಿದ್ದಿರಿ. ಈಗ 100% ಸಾಲಗಾರರಾಗ್ಬಿಟ್ಟಿದ್ದೀರಿ. अब बाबा आकर सबको जगाते हैं. ಈಗ ತಂದೆ ಬಂದು ಮಕ್ಕಳನ್ನು ಎಚ್ಚರಿಸ್ತಾರೆ. आप जागो, सत्युग में आ रहा है. ಈಗ ನೀವು ಎಚ್ಚೆತ್ಕೊಳ್ಳಿ, ಸತ್ಯುಗ ಬರ್ತಾ ಇದೆ. ಸತ್ಯ ಬಾಬಾ ಹಿ ತುಮಕೋ 21 ಜನ್ಮೋं का वर्षा देते हैं. ಸತ್ಯ ತಂದೆನೇ ಬಂದು 21 ಜನ್ಮಗಳಿಗೆ ಆಸ್ತಿಯನ್ನು ಕೊಡ್ತಾರೆ. ಭಾರತ ಹಿ ಸಚ್ಖಂಡ್ ಬಂತಾ ಹೈ, ಬಾಪ್ ಸಚ್ಖಂಡ್ ಬನಾತೆ ಹೈ. ಭಾರತ ದೇಶನೇ ಸತ್ಯಖಂಡ ಆಗುತ್ತೆ, ತಂದೆ ಸತ್ಯಖಂಡ ಮಾಡ್ತಾರೆ. ಜೂಟ್ ಖಂಡ್ ಫಿರ್ ಕೌನ್ ಬನಾತೆ ಹೈ. ಸುಳ್ಳಿನ ಖಂಡ ಮಾಡೋರು ಯಾರು? 5 ವಿಕಾರ ರೂಪಿ ರಾವಣ. ರಾವಣ ಕಾ ಕಿತನಾ ಬಡಾ ಭೂತ್ ಬನಾತೆ ಹೈ. 5 ವಿಕಾರಗಳೆಂಬ ರಾವಣನೇ ಈ ರೀತಿ ದುಃಖಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ಅವನ್ನ ಭೂತ ಮಾಡಿ ಸುಡ್ತಾರೆ. ಫಿರ್ ಉನ್ಕಿ ಜಲಾತೆ ಕ್ಯೋಂಕಿ ನಂಬರ್ 1 ದುಶ್ಮನ್. ಈಗ ಅವನ್ನ ಸುಡ್ತಾರೆ, ಯಾಕೆಂದರೆ ನಂಬರ್ 1 ಶತ್ರು. ಮನುಷ್ಯಂಕೋ ಯ ಪತಾ ಹಿ ನಹಿ ಕಬ್ ಸೆ ರಾವಣ ರಾಜ್ಯ ಶುರುವ. ಜನಗಳಿಗೆ ಇದು ಗೊತ್ತಿಲ್ಲ ಯಾವಾಗಿಂದ ರಾವಣ ರಾಜ್ಯ ಪ್ರಾರಂಭ ಆಯಿತು. ಬಾಪ್ ಸಮಜಾತೆ ಆಧಾ ಕಲ್ಪ ಹೇ ರಾಮ ರಾಜ್ಯ, ಆಧಾ ಕಲ್ಪ ಹೇ ರಾವಣ ರಾಜ್ಯ. ತಂದೆ ತಿಳಿಸ್ತಾರೆ, ಅರ್ಧ ಕಲ್ಪ ರಾಮ ರಾಜ್ಯ, ಇನ್ನರ್ಧ ಕಲ್ಪ ರಾವಣ ರಾಜ್ಯ. ಬಾಕಿ ರಾವಣ ಕೋಯಿ ಮನುಷ್ಯ ನಹಿ. ಬಾಕಿ ಯಾವುದೇ ರಾವಣ ಮನುಷ್ಯ ಅಲ್ಲ, ಜಿಸ್ಕೋ ಮಾರ್ತೆ ಹೇ, ಅವನನ್ನು ಹೊಡಿತಾರೆ. ಈ ಸಮಯ ಸಾರಿ ದುನಿಯಾ ಪರ್ ರಾವಣ ರಾಜ್ಯ. ಈ ಸಮಯದಲ್ಲಿ ಇಡೀ ಪ್ರಪಂಚದ ಮೇಲೆ ಏನು ನಡೀತಾ ಇದೆ? ರಾವಣಂದೇ ರಾಜ್ಯ ನಡೀತಾ ಇದೆ. ಬಾಪ್ ಆಕರ್ ರಾಮ ರಾಜ್ಯ ಸ್ಥಾಪನಾ ಕರ್ತೆ ಹೇ, ಫಿರ್ ಜೈ ಜೈಕಾರ ಹೋ ಜಾತಾ ಹೇ. ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ನಂತರ ಜೈ ಜೈಕಾರ ಆಗೋಗುತ್ತೆ. ವಹ ಸದೈವ್ ಖುಷಿ ರಹತಿ ಹೇ. ಸತ್ಯುಗದಲ್ಲಿ ಸದಾಕಾಲಕ್ಕೆ ಖುಷಿ ಅಂತಕ್ಕಂಥದ್ದು ಇರುತ್ತೆ. ವಹತೋ ಹೈ ಹಿ ಸುಖಧಾಮ್, ಅಲ್ಲಿ ಸುಖಧಾಮ ಇರುತ್ತೆ. ಇನ್ಕೋ ಕಹಾ ಜಾತಾ ಹೈ ಪುರುಷೋತ್ತಮ ಸಂಗಮ ಯುಗ. ಅದಕ್ಕೆ ಹೇಳಲಾಗುತ್ತೆ ಪುರುಷೋತ್ತಮ ಸಂಗಮ ಯುಗ. ಬಾಬಾ कहते इस पुरुषार्थ से तुम यह बनने वाले हो. ಈ ಒಂದು ಪುರುಷಾರ್ಥ ಮಾಡಿ ಮಾಡಿ ನೀವು ಈ ರೀತಿ ಆಗುವಂಥವರು ಆಗಿದ್ದೀರಿ. ತುಮಾರೆ ಚಿತ್ರ ಬಿ ಬನಾಯತೆ ಬಹುತ್ ಆಯೆ ಹೇ, ಸುನಂತಿ ಕತಂತಿ ಬಾಗಂತಿ ಹೋಗೈ. ನಿಮ್ಮ ಚಿತ್ರಗಳನ್ನು ಮಾಡಿದ್ದಾರೆ, ಭಾಳಷ್ಟು ಜನ ಬರ್ತಾರೆ, ಕೇಳ್ತಾರೆ, ಓಡೋಗ್ಬಿಡ್ತಾರೆ. ಬಾಪ್ ಆಕರ್ ತುಮ್ ಬಚ್ಚೋಂ ಕೋ ಬಹುತ್ ಪ್ಯಾರ್ ಸೆ ಸಮಜಾತೆ. ತಂದೆ ಬಂದು ತಾವು ಮಕ್ಕಳಿಗೆ ತುಂಬ ಪ್ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಟೀಚರ್ ಪ್ಯಾರ್ ಕರ್ತೆ ಹೇ, ಗುರು ಬಿ ಪ್ಯಾರ್ ಕರ್ತೆ ಹೇ, ಸದ್ಗುರು ಕಾ ನಿಂದಕ್ ಠೋರ್ ನಾ ಪಾಯೆ. ಶಿಕ್ಷಕನೂ ಪ್ರೀತಿ ಮಾಡ್ತಾರೆ, ಸದ್ಗುರುನೂ ಕೂಡ ಪ್ರೀತಿ ಮಾಡ್ತಾರೆ. ನಿಮ್ಮ ಒಂದು ಏಮ್ ಆಬ್ಜೆಕ್ಟು ಎದುರುಗಡೆ ನಿಂತಿದೆ. ಉನ್ ಗುರುओं के पास तो एम ऑब्जेक्ट कोई होता नहीं.
ಆ ಗುರುಗಳ ಬಳಿ ಯಾವುದೇ ಒಂದು ಗುರಿ ಉದ್ದೇಶ ಇಲ್ಲ. ಕೊಯ್ ಪಢಾಯಿ ನಹಿ ಯಹ ತೋ ಹೈ ಪಢಾಯಿ. ಅಲ್ಲಿ ಯಾವುದೇ ವಿದ್ಯೆ ಇಲ್ಲ, ಇಲ್ಲಿ ವಿದ್ಯೆ ಇದೆ. ಇನ್ಕೋ ಕಹಾ ಜಾತಾ ಹೈ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್. ಇದಕ್ಕೆ ಹೇಳಲಾಗುತ್ತೆ ವಿಶ್ವವಿದ್ಯಾಲಯ ಕಮ್ ಆಸ್ಪತ್ರೆ. जिससे तुम एवर रेडी एवर हेल्दी एवर वेल्दी बनते हो, वहाँ तो है ही झूठ. गाते भी हैं झूठी काया झूठी माया झूठा सारा ಸಂಸಾರ. ಬಾಬಾ ಹೇಳ್ತಾರೆ, ಇಲ್ಲಿ ಪ್ರಪಂಚನೇ ಸುಳ್ಳಿದೆ, ಸುಳ್ಳಿನ ಹಾಡು ಕಾಯ ಇದೆ, ಸತ್ಯುಗ ಆಗಿದೆ ಸತ್ಯಖಂಡ. ವಹಾ ತೋ ಹೀರೆ ಜವಾಹರತೋಂಕೆ ಮೆಹಲ್ ಹೋತೆ ಹೈ. ಸತ್ಯುಗದಲ್ಲಿ ವಜ್ರವೈಡೂರ್ಯದ ಮಹಲಗಳು ಇರುತ್ತೆ. ಸೋಮನಾಥ್ ಕಾ ಮಂದಿರ್ ಭಿ ಭಕ್ತಿ ಮಾರ್ಗ ಮೇ ಬನಾಯಾ ಹೈ. ಸೋಮನಾಥನ ಮಂದಿರಗಳನ್ನು ಭಕ್ತಿ ಮಾರ್ಗದಲ್ಲಿ ಮಾಡಿದ್ದಾರೆ. ಕಿತ್ನಾ ದಂತ ಜೋ ಫಿರ್ ಮುಸಲ್ಮಾನೋನೆ ಆಕರ್ ಲೂಟಾ ಹೈ. ಎಷ್ಟೊಂದು ಸಂಪತ್ತಿತ್ತು, ಅದನ್ನು ಮುಸ್ಲಿಮ್ಸ್ ಬಂದು ಲೂಟಿ ಮಾಡ್ಕೊಂಡು ಹೋದರು. ಬಡಿ ಬಡಿ ಮಸ್ಜಿದ್ ಬನಾಯೆ ಬಾಪ್ ತುಮಕೋ ಬಾರು ಖಾರೂನ್ ಕಾ ಖಜಾನಾ ದೇತೆ ಹೈ. ದೊಡ್ಡ ದೊಡ್ಡ ಮಸೀದಿಗಳನ್ನು ಮಾಡಿದ್ದಾರೆ, ತಂದೆ ಬಂದು ಮಕ್ಕಳಿಗೆ ಇಷ್ಟೊಂದು ದೊಡ್ಡ ಖಜಾನೆ ಕೊಡ್ತಾ ಇದ್ದಾರೆ. ಶುರು ಸೆ ಹಿ ತುಮಕೋ ಸಬ್ ಸಾಕ್ಷಾತ್ಕಾರ ಕರಾತೆ ಆಯೆ. ಬಿಗಿನಿಂಗ್ನಿಂದನೂ ಕೂಡ ಸಾಕ್ಷಾತ್ಕಾರಗಳನ್ನು ತಂದೆ ಮಾಡಿಸ್ತಾ ಬಂದಿದ್ದಾರೆ. ಅಲ್ಲ ಅವಲ್ ದೀನ್ ಬಾಬಾ ಏನ, ಎಲ್ಲರಿಗೂ ಸಂಪತ್ತು ಕೊಡುವಂಥವರು ತಂದೆ ಆಗಿದ್ದಾರಲ್ಲ. ಪಹಲ ಧರ್ಮ ಸ್ಥಾಪನ್ ಕರ್ತೆ ಹೇ, ವಹೈ ಡಿಟಿಸಮ್. ಮೊಟ್ಟ ಮೊದಲು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಅದಾಗಿದೆ ದೈವಿ ಸಾಮ್ರಾಜ್ಯ. ಜೋ ಧರ್ಮ ನಹಿ ಹೇ ವಾ ಫಿರ್ ಸೆ ಸ್ಥಾಪನಾ ಹೋತಾ ಹೇ. ಯಾವ ಧರ್ಮ ಇಲ್ವೋ ಈಗ ಪುನಃ ಅದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಬ್ ಜಾನ್ತೆ ಹೇ ಪ್ರಾಚೀನ ಸತ್ಯುಗ್ ಮೇ ಇನೋಂ ಕಾ ಹಿ ರಾಜ್ಯತ. ಪ್ರಾಚೀನವಾಗಿರತಕ್ಕಂಥ ಸತ್ಯುಗದಲ್ಲಿ ಇವ್ರದೇ ರಾಜ್ಯ ಇತ್ತು. ಇನ್ಕೆ ಉಪರ್ ಕೋಯಿ ನಹಿ, ಅವ್ರ ಮೇಲೆ ಬೇರೆ ಯಾರೂ ಇಲ್ಲ. ಡಿಟಿ ರಾಜ್ಯ ಕೋ ಹಿ ಪ್ಯಾರಡೈಸ್ ಕಹಾ ಜಾತಾ ಹೈ. ದೈವಿ ರಾಜ್ಯಕ್ಕೆ ಪ್ಯಾರಡೈಸ್ ಅಂತ ಹೇಳಲಾಗುತ್ತೆ. ಅಭಿ ತುಮ್ ಜಾನ್ತೆ ಹೋ ಫಿರ್ ಔರೋಂಕೋ ಬನಾನಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ, ನೀವು ಬೇರೆಯವ್ರನ್ನೂ ಈ ರೀತಿ ಮಾಡಬೇಕು. ಸಬ್ಕೋ कैसे पता पड़े जो फिर ऐसा उल्लाह ना दे हमको पता नहीं पड़ा. ಈ ಎಲ್ರಿಗೂ ಸಂದೇಶವನ್ನು ಕೊಟ್ಬಿಡ್ಬೇಕು, ಮತ್ತು ಯಾರು ಕೂಡ ದೂರಬಾರ್ದು. ಆ ರೀತಿ ನೀವೆಲ್ರಿಗೂ ಸಂದೇಶವನ್ನು ಕೊಟ್ಬಿಡ್ಬೇಕಾಗುತ್ತೆ. ತುಮ್ ಸಬ್ಕೋ ಬತಲಾತೆ ಹೇ ಫಿರ್ ಬಾಪ್ ಕೋ ಭಿ ಚೋಡ್ ಕರ್ ಚಲೆ ಜಾತೆ ಹೇ. ನೀವೆಲ್ಲರಿಗೂ ತಿಳಿಸ್ಕೊಡ್ತೀರಾ, ಕೆಲವರು ತಂದೆಯನ್ನೇ ಬಿಟ್ಟು ಹೊರಟೋಗ್ತಾರೆ. हिस्ट्री मस्ट रिपीट. इतिहास पुनरावृत्ति आगुत्ते. बाबा के पास आते हैं तो बाबा पूछते आगे कब मिले हो. ಬಾಬಾರವರ ಬಳಿಗೆ ಬಂದಾಗ ಬಾಬಾ ಕೇಳ್ತಾರೆ, ಮೊದಲು ಯಾವಾಗಾದರೂ ಭೇಟಿ ಮಾಡಿದ್ರಾ? कहते हाँ बाबा 5000 ವರ್ಷ ಪಹಲೆ ಹಮ್ ಮಿಲ್ತೆ ಆಯೇ ಥೇ. ಹೇಳ್ತಾರೆ, ನಾವು 5000 ವರ್ಷಗಳ ಹಿಂದೆನೂ ಕೂಡ ನಿಮ್ಮ ಜೊತೆಯಲ್ಲಿ ಭೇಟಿ ಮಾಡಿ ಬಂದಿದ್ವಿ. ಬೇಹದ್ ಕಾ ವರ್ಷ ದೇನೆ ಆಯೇ ಥೇ. ಬೇಹದ್ದಿನ ಆಸ್ತಿನ ತಗೊಳ್ಳೋಕ್ಕೆ ಬಂದಿದ್ವಿ. ಕೋಯಿ ಆಕರ್ ಸುನ್ತೆ ಹೇ, ಕೋಯಿ ಸಾಕ್ಷಾತ್ಕಾರ ಹೋತಾ ಹೈ. ಕೆಲವ್ರು ಬಂದು ಕೇಳ್ತಾರೆ, ಕೆಲವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಬ್ರಹ್ಮ ಕಾತೋ ಯಾದ್ ಆತಾ ಹೈನಾ, ಬ್ರಹ್ಮಾರವ್ರದ್ದು ನೆನಪಿರುತ್ತಲ್ಲ. ಫಿರ್ ಕೇತೆ ಹೇ ಹಮ್ನೆ ತೋ ಯಹಿ ರೂಪ್ ದೇಖಾತ. ಹೇಳ್ತಾರೆ, ಆಮೇಲೆ ಇದೇ ಬ್ರಹ್ಮ ಬಾಬುವನ್ನು ನಾವು ಮೊದಲು ಭಕ್ತಿ ಮಾರ್ಗದಲ್ಲಿ ನೋಡಿದ್ವಿ. ಬಾಬಾ ಭಿ ಬಚ್ಚೋಂಕೋ ದೇ ಖುಷ್ ಹೋತೆ ಹೈ. ತಂದೆ ಕೂಡ ಮಕ್ಕಳು ನೋಡಿ ಖುಷಿ ಆಗ್ತಾರೆ. ತುಮಾರಿ ಅವಿನಾಶಿ ಜ್ಞಾನ ರತ್ನೋನ್ಸೆ ಜೋಳಿ ಭರ್ನಿ ಏನಾ. ನಿಮ್ಮ ಮುಖಾಂತರ ಅವಿನಾಶಿ ಜ್ಞಾನ ರತ್ನಗಳನ್ನು ತುಂಬ್ಕೋಬೇಕಾಗುತ್ತಲ್ಲ. ಯಾ ಪಢಾಯಿ ಹೇ 7 दिन का कोर्स लेकर फिर बल कहाँ भी रहो, ಮುರಳಿ ಕಾ ಆಧಾರ್ ಪರ್ ಚಲ್ತೆ ರಹೋ. 7 days ಕೋರ್ಸ್ ತೆಗೆದುಕೊಂಡು ಮತ್ತೆ ನೀವು ಎಲ್ಲಾದರೂ ಇರಿ, ಮುರಳಿಯನ್ನು ಕೇಳ್ತಾ ಇರಿ, ಮುರಳಿ ಮೇಲೆ ನಡೀತಾ ಇರಿ. 7 दिन में इतना समझाएंगे जो फिर ಮುರಳಿ ಕೋ ಸಮझ सकेंगे. 7 days ಕೋರ್ಸ್ ತೆಗೆದುಕೊಂಡ್ಮೇಲೆ ಮುರಳಿ ತಿಳ್ಕೊಂಡು ಎಲ್ಲಿ ಬೇಕಾದರೂ ಕೂಡ ತಿಳ್ಕೊಬೋದು. ಬಾಬಾ ತೋ ಬಚ್ಚೋಂಕೋ ಸಬ್ ರಾಜ್ ಅಚ್ಚಿ ರೀತಿ ಸಮಜಾತೆ ರಹತೆ ಹೈ. ಬಾಬಾ ಅವರು ಮಕ್ಕಳಿಗೆ ಎಲ್ಲ ರೀತಿಯಲ್ಲ ರಹಸ್ಯಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಅಚ್ಚಾ ಮೀಠೆ ಮೀಠೆ ಸಿಕ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಸಾರಾಂಶ ಧಾರಣೆಗೋಸ್ಕರ ಸ್ವದರ್ಶನ್ ಚಕ್ರ ಫಿರಾತೆ ಪಾಪಂಕೋ ಭಸ್ಸಂ ಕರ್ನ. ಬುದ್ಧಿನಲ್ಲಿ ಸ್ವದರ್ಶನ್ ಚಕ್ರವನ್ನು ತಿರುಗಿಸ್ತಾ ಪಾಪಗಳನ್ನೆಲ್ಲ ನಾಶ ಮಾಡಬೇಕು. ರೂಹಾನಿ ಪಢಾಯಿಸೆ ಅಪ್ನಾ ಪದ ಶ್ರೇಷ್ಠ ಬನಾನಾ ಹೈ. ಆತ್ಮಿಕ ವಿದ್ಯೆಯನ್ನು ಚೆನ್ನಾಗಿ ಓದಿ ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡ್ಕೋಬೇಕು. ಕಿಸಿ ಬಿ ಪರಿಸ್ಥಿತಿ ಮೇ ಆನ್ಸು ನಹಿ ಬಹಾನೆ. ಏನೇ ಪರಿಸ್ಥಿತಿ ಬಂದರೂ ಕಣ್ಣೀರಿಡಬೇಡಿ. ಯಾ ವಾನಪ್ರಸ್ಥ ಅವಸ್ಥಾ ಮೇ ರಹನೆ ಕಾ ಸಮಯ ಹೈ. ಇದು ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವಂಥ ಸಮಯ ನಡೀತಾ ಇದೆ. ಇಸ್ಲಿಯೇ ವನವಾಹ ಮೇ ಬಹು ಸಾಧಾರಣ ರಹನ.
ಅದರಿಂದ ವನವಾಸದಲ್ಲಿ ತುಂಬ ಸಾಧಾರಣವಾಗಿರಬೇಕು. ನಾ ಬಹುತ್ ಉಂಚ ನಾ ಬಹುತ್ ನೀಚ್, ತುಂಬ ಒಂದು ಉನ್ನತನೂ ಅಲ್ಲ, ತುಂಬ ಕನಿಷ್ಠ ಅಲ್ಲ. ವಾಪಸ್ ಜಾನೆ ಕೆ ಲಿಯೆ ಆತ್ಮ ಕೋ ಸಂಪೂರ್ಣ ಪಾವನ್ ಬನಾನ ಹೈ. ವಾಪಸ್ ಹೋಗ್ಲಿಕ್ಕೋಸ್ಕರ ಆತ್ಮವನ್ನು ಸಂಪೂರ್ಣ ಪಾವನ ಮಾಡ್ಕೋಬೇಕು. ವರದಾನ್: मनन शक्ति द्वारा बुद्धि को शक्तिशाली बनाने वाले ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಮನನ ಶಕ್ತಿಯಿಂದ ಬುದ್ಧಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥವರು ಮಾಸ್ಟರ್ ಸರ್ವಶಕ್ತಿವಂತರು ಆಗಿರಿ. मनन शक्ति ही दिव्य दृष्टि की खुराक है. मनन शक्ति दिव्य दृष्टिಯ ಬೀಗದಕಾಯಾಗಿದೆ. जैसे भक्ति में स्मरण करने का ಅಭ್ಯಾಸಿ है. ಹೇಗೆ ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದೆ, ಐಸೆ ಜ್ಞಾನ ಮೇ ಸ್ಮೃತಿ ಕಿ ಶಕ್ತಿ है. ಅದೇ ರೀತಿ ಜ್ಞಾನದಲ್ಲಿ ಕೂಡ ಸ್ಮೃತಿಯ ಶಕ್ತಿ ಇದೆ. ಇಸ್ ಶಕ್ತಿ ದ್ವಾರ ಮಾಸ್ಟರ್ ಸರ್ವಶಕ್ತಿವಾನ್ ಬನೋ. ಇದೇ ಶಕ್ತಿಯ ಆಧಾರದ ಮೇಲೆ ಮಾಸ್ಟರ್ ಸರ್ವಶಕ್ತಿವಂತರು ಆಗಿ. ರೋಜ್ ಅಮೃತ ವೇಳೆ ಅಪ್ನೆ ಏಕ ಟೈಟಲ್ ಕೋ ಸ್ಮೃತಿ ಮೇ ಲಾವೋ. ಪ್ರತಿನಿತ್ಯ ಅಮೃತ ವೇಳೆ ಒಂದು ಟೈಟಲನ್ನು ಜ್ಞಾಪಕ ಮಾಡಿಕೊಳ್ಳಿ. और मनन करते रहो. मनन शक्ति से ही बुद्धि शक्तिशाली रहेंगे. मनನ ಮಾಡ್ತಾ ಇದ್ದಾಗ ಮನನ ಶಕ್ತಿಯಿಂದ ಬುದ್ಧಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಶಕ್ತಿಶಾಲಿ ಬುದ್ಧಿ ಕೆ ऊपर ಮಾಯಾ का ವಾರ್ नहीं हो सकता है. ಸ್ಟ್ರಾಂಗ್ ಆಗಿರ್ತಕ್ಕಂಥ ಬುದ್ಧಿಯ ಮೇಲೆ ಮಾಯೆ ಅನ್ನೋದು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರವಶ್ नहीं हो सकते हैं. ಪರವಶರಾಗಲಿಕ್ಕೆ ಸಾಧ್ಯ ಇಲ್ಲ. क्योंकि माया सबसे पहले व्यर्थ संकल्प रूपी ಬಾಣ ದ್ವಾರ ದಿವ್ಯ ಬುದ್ಧಿ ಕೋ ಹಿ ಕಮ್ಜೋರ್ ಬನಾತಿ ಹೈ. ಏಕೆಂತಂದರೆ ಎಲ್ಲಕ್ಕಿಂತಲೂ ಜಾಸ್ತಿ ವ್ಯರ್ಥ ಸಂಕಲ್ಪಗಳೆಂಬ ಬಾಣಗಳನ್ನೇ ಬುದ್ಧಿಯನ್ನು, ದಿವ್ಯ ಬುದ್ಧಿಯನ್ನು ದುರ್ಬಲ ಮಾಡುತ್ತೆ. ಇಸ್ ಕಮ್ಜೋರಿ ಸೆ ಬಚನೆ ಕಾ ಸಾಧನ ಹೈ ಮನನ್ ಶಕ್ತಿ. ಈ ದುರ್ಬಲತೆಯನ್ನು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಮನನ ಶಕ್ತಿ. ಸ್ಲೋಗನ್: ಆಜ್ಞಾಕಾರಿ ಬಚ್ಚೆ ಹಿ ದುವಾओं का ಪಾತ್ರ है. ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ದುವಾओं का ಪ್ರಭಾವ ದಿಲ್ ಕೋ भी ಸದಾ ಸಂತುಷ್ಟ ರಕ್ತಾ है. ಆಶೀರ್ವಾದಗಳ ಪ್ರಭಾವ ಅನ್ನೋದು ಹೃದಯವನ್ನು ಕೂಡ ಸಂತುಷ್ಟರನ್ನಾಗಿ ಮಾಡಿಸುತ್ತೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮುರಳಿನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆ ಪ್ರತಿನಿತ್ಯ ಮುರಳಿ ಆಟೋಮ್ಯಾಟಿಕ್ಕಾಗಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ನೀವು ಮುರಳಿನ ಕೇಳಿ ಅನೇಕರಿಗೆ ಶೇರ್ ಮಾಡಿ. ಇದು ಬಹಳಷ್ಟು ಪುಣ್ಯದ ಕಾರ್ಯ ಆಗಿದೆ. ಅಚ್ಚಾ, ಓಂ ಶಾಂತಿ.